ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಎಲ್ಲ ನೇಮಕಾತಿ ಮೂಲಭೂತ ಹಕ್ಕುಗಳ ಮುಖ್ಯ ಉದ್ದೇಶ ಏನು ಅಂದರೆ ಸಂವಿಧಾನದಲ್ಲಿ ನೀಡಲಾಗಿರುವಂತಹ ಮೂಲಭೂತ ಹಕ್ಕುಗಳ ಬಹುಮುಖ್ಯ ಉದ್ದೇಶ ಏನು? ವ್ಯಕ್ತಿ ಸ್ವಾತಂತ್ರ್ಯವನ್ನು ಖಚಿತಪಡಿಸುವುದು ಅಥವಾ ಖಾತರಿಪಡಿಸುವುದು. ಒಬ್ಬ ವ್ಯಕ್ತಿಗೆ ಇರುವಂತಹ ಸ್ವಾತಂತ್ರ್ಯಗಳನ್ನು ಖಾತರಿಪಡಿಸುವ ಸಲುವಾಗಿ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಸೇರ್ಪಡೆ ಮಾಡಲಾಗಿದೆ. ಭಾರತವು ಆಂತರಿಕವಾಗಿ ಸರ್ವೋಚ್ಚ ಅಧಿಕಾರವನ್ನು ಮತ್ತು ಅನ್ಯ ರಾಷ್ಟ್ರಗಳಿಂದ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಪಡೆದಿದೆ ಎಂಬುದನ್ನು ಸೂಚಿಸುವ ಪದ ಯಾವುದು? ಸಾರ್ವಭೌಮ ಎನ್ನುವಂಥ ಪದ ಏನಿದೆ, ಇದರ ಅರ್ಥ ಭಾರತವು ಆಂತರಿಕವಾಗಿ ಸರ್ವೋಚ್ಚ ಅಧಿಕಾರವನ್ನು ಹೊಂದಿದೆ, ಅಲ್ಲದೇ ಅನ್ಯ ರಾಷ್ಟ್ರಗಳಿಂದ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಪಡೆದಿದೆ ಎನ್ನುವಂಥದಕ್ಕೆ ಸಾರ್ವಭೌಮ ಅಂತ ಕರಿತೀವಿ. ಯಾವ ಪ್ರಧಾನಮಂತ್ರಿಯ ಅಧಿಕಾರಾವಧಿಯಲ್ಲಿ ಪಕ್ಷಾಂತರ ವಿರೋಧಿ ಕಾಯ್ದೆ ಜಾರಿಗೆ ಬಂದಿತು? ರಾಜೀವ್ ಗಾಂಧಿಯವರ ಕಾಲಾವಧಿಯಲ್ಲಿ ಬರುತ್ತೆ. ಜನವರಿ 30, 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಅಂದರೆ ಒಬ್ಬ ವ್ಯಕ್ತಿ ಒಂದು ಪಕ್ಷದಿಂದ ಗೆದ್ದು ಆಯ್ಕೆಯಾದ ನಂತರ ತನ್ನ ಅಧಿಕಾರಾವಧಿಯಲ್ಲಿಯೇ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆಯಾದರೆ ಅಂತಹ ಒಂದು ಪಕ್ಷಾಂತರ ನಿಷೇಧವನ್ನು ಮಾಡುವಂಥ ಕಾಯ್ದೆ ಜಾರಿಯಲ್ಲಿದೆ. ಅದು 1985ರಲ್ಲಿ ಜಾರಿಗೆ ಬಂದಿತು. ಆಗ ಪ್ರಧಾನಮಂತ್ರಿಯಾಗಿದ್ದಂಥವರು ರಾಜೀವ್ ಗಾಂಧಿಯವರು. ಇವುಗಳಲ್ಲಿ ಯಾವುದು ಭಾರತದ ಆರ್ಥಿಕತೆಯ ಪ್ರಾಥಮಿಕ ವಲಯದ ಚಟುವಟಿಕೆಯಲ್ಲ? ಕೃಷಿ, ಕೈಗಾರಿಕೆ, ಅರಣ್ಯ, ಮೀನುಗಾರಿಕೆ. ಆಯ್ಕೆ 2 ಕೈಗಾರಿಕೆ. ಭಾರತದ ಆರ್ಥಿಕತೆಯನ್ನು 3 ವಲಯಗಳಾಗಿ ವಿಂಗಡಣೆ ಮಾಡ್ತೇವೆ: ಪ್ರಾಥಮಿಕ ವಲಯ, ಹಾಗೆ ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಪ್ರಕೃತಿಯಿಂದ ನೇರವಾಗಿ ಪಡೆಯುವಂತಹ ಸಂಪತ್ತಿನ ಚಟುವಟಿಕೆಗಳನ್ನು ನಾವು ಪ್ರಾಥಮಿಕ ವಲಯದಲ್ಲಿ ಜೋಡಿಸ್ತೇವೆ. ಕೃಷಿ ಇರಬಹುದು, ಅರಣ್ಯ ಇರಬಹುದು, ಮೀನುಗಾರಿಕೆ. ಇನ್ನು ಕೈಗಾರಿಕೆ ದ್ವಿತೀಯ ವಲಯದಲ್ಲಿ ಬರುವಂಥ ಭಾರತದ ಆರ್ಥಿಕತೆಯ ಚಟುವಟಿಕೆಯಾಗಿದೆ. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ನಿರ್ಧರಿಸುವಲ್ಲಿ ಈ ಕೆಳಕಂಡ ಯಾವ ಮಾನದಂಡಗಳನ್ನು ಪರಿಗಣನೆ ಮಾಡಲಾಗುತ್ತದೆ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ. ಇದನ್ನು ನಿರ್ಧಾರ ಮಾಡಬೇಕಾದ್ರೆ 3 ಮಾನದಂಡಗಳನ್ನು ಪರಿಗಣನೆಯಾಗಿಟ್ಟುಕೊಳ್ಳಲಾಗುತ್ತೆ. ಒಂದು, ದೀರ್ಘ ಮತ್ತು ಆರೋಗ್ಯಪೂರ್ಣ ಬದುಕು, ಒಬ್ಬ ವ್ಯಕ್ತಿ ಪಡೆದಿರುವಂಥ ಶಿಕ್ಷಣದ ಗುಣಮಟ್ಟ, ಹಾಗೆಯೇ ಗುಣಮಟ್ಟದ ಜೀವನ ಅಂತ ಕರಿತೀವಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ, ಅವನ ಜೀವಿತಾವಧಿ ಎಷ್ಟು ವರ್ಷಗಳ ಕಾಲ ಬದುಕಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಿರ್ಧರಿಸಲಾಗುತ್ತೆ. ಎರಡನೇದು, ಆತ ಪಡೆದಿರುವಂಥ ಶಿಕ್ಷಣದ ಗುಣಮಟ್ಟ, ಕ್ವಾಲಿಟಿ ಆಫ್ ಎಜುಕೇಷನ್ ಯಾವ ರೀತಿ ಇದೆ ಆ ದೇಶದಲ್ಲಿ ಅನ್ನೋದನ್ನು ಮಾನದಂಡವಾಗಿ ತಗೊಳ್ತಾರೆ. ಹಾಗೆಯೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರಿತೀವಿ, ಗುಣಮಟ್ಟದ ಜೀವನ, ಆತನ ಆದಾಯ ಕ್ರಮಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನು ಪರಿಗಣನೆ ಮಾಡಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಪ್ರತಿ ವರ್ಷ ಬಿಡುಗಡೆ ಮಾಡಲಾಗುತ್ತೆ. ಮಾನವ ಅಭಿವೃದ್ಧಿ ಸೂಚ್ಯಂಕದ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಯಾರು? ಮೆಹಬೂಬುಲ್ ಹಕ್, ಪಾಕಿಸ್ತಾನದ ಖ್ಯಾತ ಅರ್ಥಶಾಸ್ತ್ರಜ್ಞ. 1990ರಲ್ಲಿ ಮೊದಲ ಬಾರಿಗೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪರಿಕಲ್ಪನೆಯನ್ನು ನೀಡ್ತಾರೆ. ಅದಾದ ನಂತರ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP ಇದನ್ನು ಅಳವಡಿಸಿಕೊಳ್ಳುತ್ತೆ. ಅಂತಾರಾಷ್ಟ್ರೀಯ ಹಣಕಾಸು ನಿಗಮದ ಮುಖ್ಯ ಕಚೇರಿ ಎಲ್ಲಿದೆ? ದ ಹೆಡ್ ಕ್ವಾರ್ಟರ್ ಆಫ್ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಇದರ ಒಂದು ಮುಖ್ಯ ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ DC ನಲ್ಲಿದೆ. ವಾಷಿಂಗ್ಟನ್ DC ಅಮೆರಿಕದ ರಾಜಧಾನಿಯೂ ಸಮೇತ ಹೌದು. ವಾಯುಮಂಡಲದ ಅತ್ಯಂತ ಕೆಳ ಸ್ತರ ಯಾವುದು? 5 ವಾಯುಮಂಡಲದ ಪ್ರಮುಖ ಸ್ತರಗಳನ್ನು 5 ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಲಾಗಿದೆ. ಅತ್ಯಂತ ಕೆಳಮಟ್ಟದಲ್ಲಿರುವಂಥದ್ದು ಪರಿವರ್ತನಾ ಮಂಡಲವಾಗಿದೆ. ಅದಾದ ನಂತರ ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಅಯಾನು ಮಂಡಲ, ಕೊನೆಯದಾಗಿ ಬಾಹ್ಯ ಮಂಡಲ ಅಂತ ಕರಿತೀವಿ. ಹಾಗಾಗಿ ಕೆಳ ಹಂತದಲ್ಲಿರುವಂತಹ ಮೊದಲ ಸ್ತರ ಪರಿವರ್ತನಾ ಮಂಡಲವಾಗಿದೆ. ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಗೆದ್ದ ಏಷ್ಯಾದ ಮೊದಲ ಮಹಿಳೆ ಯಾರು? ಇದಕ್ಕೆ ಸರಿ ಉತ್ತರ ಲೀ ನಾ. ಚೀನಾದ ಪ್ರಸಿದ್ಧ ಟೆನ್ನಿಸ್ ಆಟಗಾರ್ತಿಯಾದಂಥ ಇವರು 2011ರಲ್ಲಿ ಈ ಒಂದು ಸಾಧನೆಯನ್ನು ಮಾಡಿರ್ತಾರೆ. ಆ ಮೂಲಕವಾಗಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಗೆದ್ದಂಥ ಏಷ್ಯಾದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ.
ಈ ಕೆಳಗಿನ ಯಾವ ಗುಂಪು ಜೈನ ಧರ್ಮದ ತ್ರಿರತ್ನಗಳನ್ನು ಸೂಚಿಸುತ್ತದೆ? ಉತ್ತಮ ಬದುಕಿಗೆ ಈ 3 ರತ್ನಗಳನ್ನು ಅನುಸರಿಸಬೇಕು ಅನ್ನುವಂಥದ್ದು ಜೈನ ಧರ್ಮದಲ್ಲಿರುವಂತಹ ನಂಬಿಕೆ. ಅವುಗಳಲ್ಲಿ ಜೈನ ಧರ್ಮದ ತ್ರಿರತ್ನಗಳನ್ನು ಸೂಚಿಸುವಂತಹ ಗುಂಪು ಆಯ್ಕೆ 1 ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ ಮತ್ತು ಸಮ್ಯಕ್ ನಡತೆ. ಈ 3 ವಿಚಾರಗಳನ್ನ ಜೈನ ಧರ್ಮದಲ್ಲಿ ತ್ರಿರತ್ನಗಳು ಅಂತ ಕರೆಯುತ್ತಾರೆ. ಪರೋಕ್ಷ ತೆರಿಗೆಯ ವ್ಯಾಪ್ತಿಯಲ್ಲಿ ಬರುವಂತಹ ವಿಷಯಗಳು ಯಾವುವು? 1, 2 ಮತ್ತು 3 ಇನ್ಶೂರೆನ್ಸ್ ಪ್ರೀಮಿಯಂ, ಮಾರಾಟ ತೆರಿಗೆ, ಅಬಕಾರಿ ಸುಂಕಗಳು, ವ್ಯಾಟ್ ಇರಬಹುದು. ಇವೆಲ್ಲವೂ ಸಮೇತ ಪರೋಕ್ಷ ತೆರಿಗೆಯಲ್ಲಿ ಬರುತ್ತವೆ. ಆದಾಯ ತೆರಿಗೆ ನೇರ ತೆರಿಗೆಯಲ್ಲಿ ಬರುವಂತಹ ಕ್ರಮವಾಗಿದೆ. ದೇಶದಾದ್ಯಂತ ಜಾರಿಯಲ್ಲಿರುವ ಏಕರೂಪದ ಸರಕು ಮತ್ತು ಸೇವೆಗಳ ತೆರಿಗೆ ವ್ಯವಸ್ಥೆ GST ಜಾರಿಗೆ ಬಂದದ್ದು ಯಾವಾಗ? ಜುಲೈ 1, 2017ರಂದು ಭಾರತದಲ್ಲಿ ಅಧಿಕೃತವಾಗಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಏಕರೂಪದ ತೆರಿಗೆ ವ್ಯವಸ್ಥೆ ಜಾರಿಗೆ ಬರುತ್ತೆ. ಇನ್ನು ಈ GSTಯನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದಂತಹ ದೇಶ ಫ್ರಾನ್ಸ್ 1954ರಲ್ಲಿನೇ ಅಲ್ಲಿ ಜಾರಿಗೆ ತಂದಿರ್ತಾರೆ. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟಿಸುವ ಸಂಸ್ಥೆ ಯಾವುದು? UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎನ್ನುವಂತಹ ಸಂಸ್ಥೆ ಏನಿದೆ, ಇದು ಪ್ರತಿ ವರ್ಷ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟಿಸುವ ಮೂಲಕ ದೇಶಗಳ ಸ್ಥಿತಿಗತಿಯನ್ನು ತಿಳಿಸುತ್ತದೆ. 189 ದೇಶಗಳ ಹ್ಯೂಮನ್ ಇಂಡೆಕ್ಸ್ ಡೆವಲಪ್ಮೆಂಟಲ್ಲಿ 2019ರಲ್ಲಿ ಭಾರತದ ಸ್ಥಾನ 129ನೇದಾಗಿತ್ತು. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹತ್ತಿ ಗಿರಣಿ ಪ್ರಾರಂಭವಾದ ಸ್ಥಳ ಯಾವುದು? ಕಲಬುರಗಿ ಅಥವಾ ಆಗಿನ ಗುಲ್ಬರ್ಗ. 1884ರಲ್ಲಿ ಕಾಟನ್ ಟೆಕ್ಸ್ಟೈಲ್ ಮಿಲ್ ಅಥವಾ ಹತ್ತಿ ಗಿರಣಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಆರಂಭವಾಗುತ್ತೆ. ಅದಾದ ನಂತರ ಮಿನರ್ವಾ ಮಿಲ್ಸ್, ಬೆನ್ನಿ ಮಿಲ್ಸ್ ಬೆಂಗಳೂರಿನಲ್ಲಿ ಪ್ರಾರಂಭವಾಗ್ತವೆ. KR ಮಿಲ್ ಮೈಸೂರಿನಲ್ಲಿ ಸ್ಥಾಪನೆ ಆಗುತ್ತೆ. ಹಾಗೆಯೇ ದಾವಣಗೆರೆ ವಿಶೇಷವಾಗಿ ಹತ್ತಿ ಗಿರಣಿಗಳಿಗೆ ಪ್ರಸಿದ್ಧವಾದಂಥ ಸ್ಥಳವಾಗಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕೂಡ ಕರೆಸಿಕೊಳ್ಳುತ್ತೆ. ಭಾರತದಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಪ್ರದೇಶ ಹೊಂದಿರುವಂತಹ ರಾಜ್ಯಗಳಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? 7ನೇ ಸ್ಥಾನ. ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶದ 22.6% ಭಾಗದಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿದ್ದು, ಭಾರತದಲ್ಲಿ ಸಮೃದ್ಧ ಅರಣ್ಯವನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ಕರ್ನಾಟಕವು 7ನೇ ಸ್ಥಾನದಲ್ಲಿದೆ. ಭಾರತದ ಮೊದಲ ದೈನಿಕ ಪತ್ರಿಕೆ ಯಾವುದು? ದ ಇಂಡಿಯನ್ ಮಿರರ್ ಎಂಬಂತಹ ಪತ್ರಿಕೆ ಏನಿದೆ, ಇದು ಭಾರತದ ಮೊದಲ ದೈನಿಕ ಪತ್ರಿಕೆಯಾಗಿದೆ. ಈ ಕೆಳಗಿನ ಯಾವ ಕೃತಿಯನ್ನು ಬಂಗಾಳದ ರಾಷ್ಟ್ರೀಯತೆಯ ಬೈಬಲ್ ಎಂದು ಕರೆಯುವರು? ಗೀತಾಂಜಲಿ, ಆನಂದಮಠ, ದೇವದಾಸ್ ಮತ್ತು ಘೋರ. ಬಂಕಿಮಚಂದ್ರ ಚಟರ್ಜಿಯವರ ಆನಂದಮಠ ಕೃತಿ ಏನಿದೆ, ಇದನ್ನ ಬಂಗಾಳದ ರಾಷ್ಟ್ರೀಯತೆಯ ಬೈಬಲ್ ಅಂತ ಕರೀತಾರೆ. ಇದೇ ಒಂದು ಕೃತಿಯಿಂದ ವಂದೇ ಮಾತರಂ ಗೀತೆಯನ್ನು ಕೂಡ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಧ್ವಾಚಾರ್ಯರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಯಾವುದು? ಮಧ್ವಾಚಾರ್ಯರ ಪ್ರತಿಪಾದಿಸಿದಂತಹ ಪ್ರಮುಖ ಸಿದ್ಧಾಂತ ದ್ವೈತ ಸಿದ್ಧಾಂತವಾಗಿದೆ. ಯಾವ ವೇದವು ಕರ್ಮ ಪದ್ಧತಿಗೆ ಸಂಬಂಧಿಸಿದೆ? ಅಥರ್ವ ವೇದ ಸರಿಯಾದಂತಹ ಉತ್ತರ. ಅತ್ಯಂತ ಪ್ರಾಚೀನ ವೇದ ಅಂತೇಳಿ ಋಗ್ವೇದವನ್ನು ಕರಿತೀವಿ. ಅಥರ್ವ ವೇದವು ಕರ್ಮ ಪದ್ಧತಿಗೆ ಸಂಬಂಧಪಟ್ಟಂತಹ ವೇದವಾಗಿದೆ. ಆಜಾದ್ ಹಿಂದ್ ಫೌಜ್ ಅನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಯಿತು? ಸುಭಾಷ್ ಚಂದ್ರ ಬೋಸ್ ರವರ ನೇತೃತ್ವದಲ್ಲಿ ಸ್ಥಾಪನೆಯಾದಂತಹ ಆಜಾದ್ ಹಿಂದ್ ಫೌಜ್ ಪ್ರಾರಂಭವಾಗಿದ್ದು ಸಿಂಗಪುರ್ ದೇಶದಲ್ಲಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಯಿತು? ಧಾರವಾಡದಲ್ಲಿ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಯಿತು. ಲೋಕಸಭಾ ಸ್ಪೀಕರ್ರನ್ನು ವಜಾ ಮಾಡುವ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿಗಳು ಯಾವುವು? 94 ಮತ್ತು 96. ಈ ವಿಧಿಗಳು ಲೋಕಸಭಾ ಸ್ಪೀಕರ್ ಅವರನ್ನು ತಮ್ಮ ಅಧಿಕಾರದಿಂದ ವಜಾ ಮಾಡುವಂತಹ ಕ್ರಮಗಳ ಬಗ್ಗೆ ವಿವರಣೆಯನ್ನ ನೀಡ್ತಾರೆ. ಲೋಕಸಭಾ ಸ್ಪೀಕರ್ ಲೋಕಸಭಾ ಸದಸ್ಯರಲ್ಲಿಯೇ ಒಬ್ಬರನ್ನ ಅವರು ಸ್ಪೀಕರ್ ಅನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ.
ಚುನಾವಣೆ ನಡೆದ ನಂತರ ಆಯ್ಕೆಯಾಗುವ ನೂತನ ಸದನದ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುವವರು ಯಾರು? ಇದಕ್ಕೆ ಆಬ್ವಿಯಸ್ಲಿ ರಾಷ್ಟ್ರಪತಿಗಳು ಫಸ್ಟ್ ಸಿಟ್ಟಿಂಗ್ ಏನಿರುತ್ತೆ ಸದನದ್ದು, ಆ ಒಂದು ಅಧಿವೇಶನದ ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಅರ್ತ್ ಡೇ ಅಂತ ಕರಿತೀವಿ. ಇದು ನಡೆಯುವಂತಹ ದಿನ ಏಪ್ರಿಲ್ 22. ಇನ್ನು ಮಾರ್ಚ್ 22ರಂದು ವಿಶ್ವ ಜಲ ದಿನ ಆಚರಿಸುವರು. ಸೆಪ್ಟೆಂಬರ್ 8 ಸಾಕ್ಷರತಾ ದಿನ. ಮೇ 31 ತಂಬಾಕು ವಿರೋಧಿ ದಿನವನ್ನಾಗಿ ಆಚರಿಸುವರು. ಅರ್ಥಶಾಸ್ತ್ರಕ್ಕೆ ಮೊದಲು ನೊಬೆಲ್ ಪ್ರಶಸ್ತಿ ನೀಡಲಾದ ವರ್ಷ ಯಾವುದು? 1969. ರಾಗ್ನಾರ್ ಫ್ರಿಸ್ಚ್ ಮತ್ತು ಜಾನ್ ಟಿನ್ಬರ್ಗೆನ್ ಎನ್ನುವಂಥವರಿಗೆ 1969ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಮೊದಲ ಬಾರಿಗೆ ಯಾವ ರಾಜ್ಯವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಸಿದ್ಧಾಂತದ ಅಡಿಯಲ್ಲಿ ಬ್ರಿಟಿಷರ ಸ್ವಾಧೀನಕ್ಕೊಳಪಟ್ಟಿತು? ಮಹಾರಾಷ್ಟ್ರದ ಸತಾರಾ. 1848ರಲ್ಲಿ ಲಾರ್ಡ್ ಡಾಲ್ಹೌಸಿಯು ಭಾರತದಲ್ಲಿ ಜಾರಿಗೆ ತಂದಂತಹ ನೀತಿ ದತ್ತು ಮಕ್ಕಳಿಗೆ ರಾಜ್ಯವಾಳುವ ಹಕ್ಕಿಲ್ಲ. ಈ ಒಂದು ಸಿದ್ಧಾಂತದ ಪ್ರಕಾರ ಬ್ರಿಟಿಷರ ವಶವಾದಂತಹ ಮೊಟ್ಟ ಮೊದಲ ಸಂಸ್ಥಾನ ಸತಾರಾ. ಅದಾದ ನಂತರ ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ಮೈಸೂರು ಸಂಸ್ಥಾನಗಳೂ ಸಮೇತ ಇದರ ಅಡಿಯಲ್ಲೇ ಬ್ರಿಟಿಷರ ವಶವಾಗಿದ್ದವು. ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ವಿವರಿಸುವ ಸಂವಿಧಾನದ ಭಾಗ ಯಾವುದು? ಅಂದರೆ ಒಟ್ಟಾರೆ ಸಂವಿಧಾನದ ಕೈಗನ್ನಡಿ ಅಂತ ಕರಿತೀವಿ. ಸೊ ಅವರ ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ತಿಳಿಸುವಂಥ ಸಂವಿಧಾನದ ಭಾಗ ಪ್ರಸ್ತಾವನೆ ಅಥವಾ ಪ್ರಿಯಂಬಲ್ ಅಂತ ಕರಿತೀವಿ. ಸೊ ಈ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನ ಒಳಗೊಂಡಿರುವಂಥ ಮೂಲ ಆಶಯವನ್ನು ಸೂಕ್ಷ್ಮ ರೂಪದಲ್ಲಿ ನಮಗೆ ಹಿಡಿದಿಡುವಂಥ ಪ್ರಯತ್ನವನ್ನು ಪ್ರಸ್ತಾವನೆಯಲ್ಲಿ ಮಾಡಿದ್ದಾರೆ. ಭಾರತದ ಮೊದಲ ವಿದೇಶಾಂಗ ಮಂತ್ರಿ ಯಾರು ಅಥವಾ ವಿದೇಶಾಂಗ ಸಚಿವರು ಯಾರು? ಜವಾಹರ್ಲಾಲ್ ನೆಹರು. ಪ್ರಧಾನಮಂತ್ರಿ ಕೂಡ ಪ್ರಥಮ ಅವರೇ. ಅವರ ಅಧೀನದಲ್ಲಿನೇ ವಿದೇಶಾಂಗ ಖಾತೆಯನ್ನು ಸಮೇತ ಉಳಿಸ್ಕೊಂಡಿರ್ತಾರೆ. ಹೀಗಾಗಿ ಭಾರತದ ಮೊದಲ ವಿದೇಶಾಂಗ ಮಂತ್ರಿ ಜವಾಹರ್ಲಾಲ್ ನೆಹರು. ಎರಡನೆಯವರು ಗುಲ್ಜಾರಿಲಾಲ್ ನಂದಾ. ಮೂರನೆಯವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇನ್ ಜಾನ್ ಮಥಾಯಿ ಏನಿದ್ದಾರೆ ಇವರು ಭಾರತದ ಪ್ರಥಮ ರೈಲ್ವೆ ಮಂತ್ರಿ. ಭಾರತದ ಸಂವಿಧಾನದ ರಚನೆಯ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ನೀಡಿದವರು ಯಾರು? ಎಂ.ಎನ್. ರಾಯ್. ಸೊ ಎಂ.ಎನ್. ರಾಯ್ರವರು 1934ರಲ್ಲಿನೇ ಭಾರತೀಯರಿಗೆ ತಕ್ಕ ಹಾಗೆ ಸಂವಿಧಾನದ ಪರಿಕಲ್ಪನೆಯನ್ನು ಅಥವಾ ಸಂವಿಧಾನದ ರಚನೆ ಆಗಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಅಥವಾ ಅದರ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ನೀಡಿರ್ತಾರೆ. ಯಾವ ಕಾನೂನಿನ ಅನ್ವಯ ರಾಜಕೀಯ ಪಕ್ಷಗಳ ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸಲಾಗುತ್ತದೆ? ನಮಗೆಲ್ಲ ಗೊತ್ತಿರುವಂತೆ ಚುನಾವಣೆಯ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತೆ ಚುನಾವಣಾ ಆಯೋಗ. ಹಾಗಾದರೆ ಅದು ಯಾವ ಕಾನೂನಿನ ಅನ್ವಯ ಆ ಒಂದು ನೀತಿ ಸಂಹಿತೆಯನ್ನು ಜಾರಿಗೊಳಿಸ್ತಾರೆ? ಪ್ರಜಾಪ್ರತಿನಿಧಿ ಕಾಯ್ದೆ 1951, ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ 1951. ಸೊ ಈ ಒಂದು ಕಾನೂನಿನ ಅನ್ವಯ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತದೆ.